ಏನಾಯ್ತಮ್ಮ? ಹೇಳಮ್ಮ, ಏನಾಯ್ತಮ್ಮ? ಅಜ್ಜಿ, ಅಜ್ಜಿ. ಬಂದೇವಾ. ಏನಾಯ್ತವ? ಇದು ಏನಾಯ್ತು? ಫೋನ್ ಮಾಡ್ಬೇಕು ಅಂದ್ರು. ಆಮೇಲೆ ಫೋನ್ ನಂಬರ್ ಮರ್ತೋಯ್ತು ಅಂದ್ರು. ಚಾರ್ಜ್ ಹಾಕಕ್ ಒಳಗ್ ಹೋದೆ, ಅಷ್ಟರಲ್ಲಿ ಬಿದ್ದೆ ಹೋಗಿದೆ. ಹೋಗ್ಲಿ, ಹೊಸಿ ನೀರ್ ತತ್ತಾರವ, ಬೇಗ ಹೋಗು. ಹೋಗವ್ವ. ಭಯ ಪಡಬೇಡಮ್ಮ, ಗಾಬರಿ ಆಗ್ಬೇಡ. ಸ್ವಲ್ಪ ನೀರು ಕೊಡವ. ಬಿಡಿ, ನಿಧಾನ. ಯಾರವ ನೀನು? ಯಾಕಮ್ಮ ಏನು ಮಾತಾಡ್ತಾ ಇಲ್ಲ? ಇಲ್ಲ ಅಜ್ಜಿ, ತುಂಬಾ ಥ್ಯಾಂಕ್ಸ್. ನಾನಿನ್ನು ಹೊರಡ್ತೀನಿ. ನೋಡವ್ವ, ಈ ಪರಿಸ್ಥಿತಿಲಿ ನೀನ್ ಒಬ್ಳೆ ಹೋಗೋದು ಸರಿಯಲ್ಲ. ನಡಿ, ನಿಮ್ ಮನೆ ಹತ್ರ ನಾವ್ ಬಿಟ್ಟು ಬರ್ತೀವಿ. ಅಯ್ಯೋ, ಪರವಾಗಿಲ್ಲ, ನಾನೊಬ್ಳೆ ಹೋಗ್ತೀನಿ. ಪರವಾಗಿಲ್ಲ. ನೀನ್ ಒಬ್ಳೆ ಎಲ್ಲಿದೀಯಮ್ಮ? ಈಗಿರೋದು ನೀನ್ ಒಂದೇ ಜೀವ ಅಲ್ಲ, ನಿನ್ನೊಳಗೆ ಇನ್ನೊಂದ್ ಜೀವ ಐತೆ. ಏನ್ ಹೇಳ್ತಿದ್ದೀರಾ ನೀವು? ಹೌದವ್ವ, ನಿನ್ನ ಹೊಟ್ಟೆ ಒಳಗೆ ಕೂಸ್ ಬೆಳೀತಾ ಐತೆ. ಅಂದ್ರೆ ನೀನು ತಾಯಿ ಆಗ್ತಾ ಇದೀಯಾ. ಇವನ್ಗೆ ತಲೆ ಮೇಲೆ ಒಂದು ಸೂರು ಇಲ್ಲ, ಸ್ವಂತ ಮನೆ ಇಲ್ಲ. ಇಂಥ ಬಿಕಾರಿನ ಮದ್ವೆ ಆಗಿ ಬಂದು ನಾನ್ ಮದ್ವೆ ಆಗಿದ್ದೀನಿ, ಪ್ರೀತಿ ಮಾಡಿದೀನಿ ಅಂತ ಹೇಳ್ತಿದ್ಯಾ? ಇವ್ರಿಗಿವತ್ತು ಸ್ವಂತ ಸೂರು, ನೆಲೆ, ಮನೆ ಇಲ್ದೇ ಇರಬಹುದು, ಆದ್ರೆ ನಾವಿಬ್ರು ಸೇರಿ ಸ್ವಂತ ಮನೆ ಕಟ್ತೀವಿ. ಆ ಮನೆ ಗೃಹ ಪ್ರವೇಶಕ್ಕೆ ನಿಮ್ಮೆಲ್ಲರನ್ನು ಕರೀತೀವಿ ರೀ. ಯಾಕ್ರಿ ನಮ್ ಕನ್ಸಿನ ಬಾಗ್ಲನ್ನ ಮುಚ್ತಾ ಇದ್ದೀರಾ? ರೀ, ನನಗ್ ಗೊತ್ತು ರೀ, ನಾವು ಮನೆ ಕಟ್ಬೇಕು ಅನ್ನೋ ಕಾರಣಕ್ಕೆ ದುಡ್ಡನ್ನ ಕೂಡಿಟ್ರಿ. ಆದ್ರೆ ವಿಧಿ ಆಟ ಆ ದುಡ್ಡನ್ನ
ಮಕ್ಕಳಿಗೆ ಹಂಚೋ ಹಾಗಾಗೋಯ್ತು. ದೊಡ್ಡವರು ಒಂದು ಮಾತು ಹೇಳ್ತಾರೆ ಲಕ್ಷ್ಮಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ, ಹಾಗಂತ ಅನ್ಕೊಂಬೋಣ. ಈಗ ಆ ದುಡ್ಡಲ್ಲಿ ನಾವು ಮನೆ ಕಟ್ಟಿದ್ರು ಇವತ್ತೆಲ್ಲ ನಾಳೆ ಮಕ್ಕಳಿಗೆ ಕೊಡ್ಬೇಕಿತ್ತಲ್ವಾ, ಅದ್ರ ಬದಲು ದುಡ್ಡನ್ನೇ ಕೊಟ್ಬಿಟ್ಟಿದ್ದೀವಿ ಅಂತ ಅನ್ಕೋಬೇಡ. ಇನ್ನೊಂದು ಸ್ವಲ್ಪ ದುಡ್ಡೇನು ಉಳಿದಿದೆ, ಅದೆಲ್ಲ ಮಕ್ಕಳಿಗೂ ಹಂಚ್ಬಿಡೋಣ. ವೆಂಕಿಗೂ ಒಂದು ಸ್ವಲ್ಪ ದುಡ್ಡು ಕೊಟ್ಟರೆ ಅವನು ಚೆಲ್ವಿ ಏನೋ ಒಂದು ಬದುಕು ಕಟ್ಕೊಳ್ತಾರೆ. ರೀ, ಹಾಗಾದ್ರೆ ಲಕ್ಷ್ಮೀ ನಿವಾಸ ಕಟ್ಟೋ ಕನ್ಸನ್ನ ಮರ್ತ್ಬಿಡು ಅಂತೀರಾ? ಯಾಕ್ರಿ ಹೀಗೆಲ್ಲ ಯೋಚನೆ ಮಾಡ್ತಿದ್ದೀರಾ? ಬದುಕಲ್ಲಿ ಭರವಸೆ ಇರ್ಬೇಕು ಅಂತ ನೀವೇ ಹೇಳ್ತಿದ್ರಿ, ಈಗ ನೀವೇ ಆ ಭರವಸೆನ ಕಳ್ಕೊತಿದ್ದೀರಾ. ಲಕ್ಷ್ಮಿ, ಎಲ್ಲ ನಾವು ಅಂದ್ಕೊಂಡಂಗೆ ಆಗಲ್ಲ. ಈ ಜೀವನ ಅನ್ನೋ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರಗಳೇ ಇರಲ್ಲ. ಬೇಡ ರೀ, ನೀವ್ ಹೀಗೆಲ್ಲ ಮಾತಾಡಬೇಡಿ. ನೋಡಿ, ನಾವು ಮನೆ ಕಟ್ಟಬೇಕು ಅನ್ನೋ ಆಸೆ ಇನ್ನೂ ಜೀವಂತವಾಗಿದೆ. ಅದನ್ನ ನಾವು ನೆರವೇರಿಸಲೇಬೇಕು. ಅದಕ್ಕೋಸ್ಕರ ಕಷ್ಟಪಟ್ಟು ದುಡಿಯೋಣ ರೀ. ಈಗ ಮಕ್ಕಳ ಕಷ್ಟಕ್ಕೆ ನಾವು ಸಹಾಯ ಮಾಡಿದೀವಿ, ಮುಂದೆ ಅವ್ರ ಮನೆ ಕಟ್ಟೋವಾಗ ನಮಗ್ ಸಹಾಯ ಮಾಡ್ತಾರೆ. ಹಾಗೆ ನಾವು ಆಸೆ ಪಟ್ಟ ಹಾಗೆ ಲಕ್ಷ್ಮೀ ನಿವಾಸ ಕಟ್ಟೋಣ ಅಲ್ವೇನ್ರಿ? ನನಗೂ ಅದೇ ಆಸೆ ಲಕ್ಷ್ಮಿ, ನನಗೂ ಅದೇ ಆಸೆ. ಆದ್ರೆ ಈಗ ನಡೀತಾ ಇರೋದು ನೋಡ್ತಿದ್ರೆ ನಮ್ಮ ಕನಸು ಕನಸಾಗೆ ಉಳಿದ್ಬಿಡುತ್ತಾ ಅಂತ. ಯಾಕೆ ಹಾಗೆಲ್ಲ ಹೇಳ್ತಾ ಇದ್ದೀರಾ? ಇದು ಎಲ್ರಿಗೂ ಸಹಾಯ ಮಾಡಿರೋ ಕೈ. ಕಷ್ಟ ಅಂತ ಯಾವತ್ತೂ ಇನ್ನೊಬ್ಬರ ಮುಂದೆ ಕೈ ಚಾಚಿಲ್ಲ. ಹಾಗಿರುವಾಗ ನಮ್ ಕಷ್ಟಕ್ಕೆ ಮಕ್ಕಳು ಆಗಲ್ಲ ಅಂತ ನೀವ್ ಯಾಕೆ ಅನ್ಕೋತೀರ? ಖಂಡಿತ ನಮ್ಮ ಮಕ್ಕಳು ಸಹಾಯ ಮಾಡ್ತಾರೆ ರೀ. ನಮ್ಮ ಆಸೆ ನೆರವೇರುತ್ತೆ. ಲಕ್ಷ್ಮಿ, ನೀನಿಷ್ಟು ಭರವಸೆಯಿಂದ ಇರುವಾಗ ನಾನ್ಯಾಕೆ ಧೈರ್ಯ ಕೇಳಲಿ? ಭಗವಂತ ನಮ್ಮಿದೊಂದು ಆಸೆ ಈಡೇರಿಸ್ಬಿಟ್ರೆ ಸಾಕು. ಲಕ್ಷ್ಮೀ ನಿವಾಸ ಕಟ್ಟಿದ್ರೆ ನಮ್ಮ ಬದುಕು ಒಂದು ಸಾರ್ಥಕತೆ. ಲಕ್ಷ್ಮಿ, ಹಾಗೆಲ್ಲ ಹೇಳ್ಬೇಡಿ. ನಿಮ್ ಹೃದಯದ ಮಂದಿರದಲ್ಲಿ ನಾನು ಸುಖವಾಗಿ ಸಂತೋಷವಾಗಿದ್ದೀನಿ. ನನಗಿನ್ನೇನ್ ಬೇಕು ರೀ? ಆದ್ರೂ ನಿಮ್ ಗಂಡನಾಗಿ ಕರ್ತವ್ಯ ಇದೆ ಅಲ್ವಾ ಲಕ್ಷ್ಮಿ? ನೀನು ಯಾವತ್ತೂ ಯಾರನ್ನು ಏನೂ ಕೇಳಿಲ್ಲ. ಯಾವಾಗ ನೋಡಿದ್ರು ಮನೆ ಮಕ್ಕಳು ಅಂತಾನೆ ಯೋಚಿಸ್ತೀನಿ. ಆಸೆ ಪಟ್ಟಿರೋ ಲಕ್ಷ್ಮೀ ನಿವಾಸ ಕಟ್ಟಿಸ್ಕೊಡದೇ ಇದ್ರೆ ಹೇಗೆ ಲಕ್ಷ್ಮಿ? ಏನೇ ಆಗ್ಲಿ, ಎಷ್ಟೇ ಕಷ್ಟ ಬರಲಿ, ನಾನು ನಿನ್ನ ಕನಸನ್ನು ನನಸು ಮಾಡ್ತೀನಿ ಲಕ್ಷ್ಮಿ. ಲಕ್ಷ್ಮೀ ನಿವಾಸನ ಕಟ್ಟಿಸ್ತೀನಿ. ನಾನ್ ಮಾತ್ರ ಅಲ್ಲ ರೀ, ನಾವು ಅಂತ ಹೇಳಿ. ಲಕ್ಷ್ಮೀ ನಿವಾಸ ನಮ್ಮಿಬ್ಬರ ಕನ್ಸು. ಆ ಕನ್ಸು ನೆರವೇರುತ್ತೆ ಅನ್ನೋ ನಂಬಿಕೆ ನನ್ಗಿದೆ ರೀ. ಅದು ನೆರವೇರೋವರೆಗೂ ನಮ್ ಕನ್ಸಿನ ಬಾಗ್ಲನ್ನ ಯಾವತ್ತೂ ಮುಚ್ಚೋದ್ ಬೇಡ. ಹೈ, ನಮ್ಮ ಸರ್ ಮೇಡಮ್ ಅಲ್ವೇನವರು? ಹಾಗಾದರೆ ಹೋಗಿ ಹಿಡ್ಕೊಳ್ಳೋಣ. ಬೇಡ ಬೇಡ, ಸರ್ ಹೇಳಿದ್ದು ಗೊತ್ತಿಲ್ವಾ ನಿನಗೆ? ಅವ್ರು ಕಣ್ ಕೂಡಲೇ ಫೋನ್ ಮಾಡಿ ಅಂತ ಹೇಳಿದ್ದಾರೆ. ನಾವಲ್ಲಿ ಹೋಗೋದು ತಪ್ಪಾಗುತ್ತೆ. ಇವರು ಈ ಕೂಡಲೇ ಸರಿಗೆ ಫೋನ್ ಮಾಡ್ತೀನಿ.
ಹಲೋ, ಜಾನ್ವೀರ್ ಸಿಕ್ಕಿದ್ರಾ? ಹೌದು ಬಾಸ್, ಅವ್ರು ಇಲ್ಲೇ ಒಬ್ಬರೇ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ, ಅವ್ರಿಗೆ ಗೊತ್ತಿಲ್ದಂಗೆ. ಸರಿ, ಎಲ್ಲಿದ್ದೀರಿ ನೀವೀಗ? ಸರಿ, ನಾನು ನಿಮ್ಮನ್ನು ಅಲ್ಲಿ ರೀಚ್ ಆಗೋವರೆಗೂ ಅವ್ರನ್ನ ಹಾಗೆ ಫಾಲೋ ಮಾಡ್ತಾ ಇರಿ. ನಿಮ್ಮ ಲೈವ್ ಲೊಕೇಶನ್ ಕಳಿಸ್ಕೊಡಿ ನನಗೆ. ಯಾ, ಓಕೆ ಬಾಸ್. ಅಲ್ಲಿ ಸಿ ಯು ಸೂನ್. ಸರಿ ಮೇಡಮ್, ಅವ್ರು ಫಾಲೋ ಮಾಡೋಣ. ನಿಮ್ಮಿಬ್ಬರ ಕೆಲಸ ಮುಗೀತು. ಔಟ್. ಓಕೆ ಬಾಸ್. ಮರಿ, ಇಷ್ಟೊತ್ತಲ್ಲಿ ಏನು ಮಾಡ್ತಾಯಿದ್ದೀರಿ ನೀವಿಲ್ಲಿ? ಹಾಂ, ಇಷ್ಟೊತ್ತಲ್ಲಿ ಓಡಾಡೋದು ಸರಿಯಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು ಅಂತ ಎಷ್ಟು ಸರಿ ನಾವು ಮಾತಾಡ್ಕೊಂಡಿದ್ದೀವಲ್ವಾ? ಬನ್ನಿ, ಮನೆಗೆ ಹೋಗೋಣ. ಬನ್ನಿ. ಚಿನ್ನು ಮರಿ, ಎಲ್ಲಿಗೆ ಹೋಗ್ತಾ ಇದ್ದೀರಿ? ದಯವಿಟ್ಟು ನಾನು ಹೇಳೋದನ್ನು ಕೇಳಿ, ಮನೆಗೆ ಹೋಗೋಣ ಬನ್ನಿ ಪ್ಲೀಸ್. ಚಿನ್ನು ಮರಿ, ನಿಂತ್ಕೊಳ್ಳಿ ಹಿಂದೆ. ನೋಡಿ, ನಾನು ನಿಮಗೆ ಕೊಟ್ಟಿರೋ ಫ್ರೀಡಮ್ನ ಮಿಸ್ಯೂಸ್ ಮಾಡ್ಕೋಬೇಡಿ. ನಾನು ನಿಮ್ಮನ್ನು ಎಷ್ಟು ಮುದ್ದು ಮಾಡ್ತೀನೋ ಹಾಗೆ ನೀವು ತಪ್ಪು ಮಾಡಿದ್ರೆ ಅಷ್ಟೇ ಕೋಪ ಕೂಡ ಬರುತ್ತೆ ನನಗೆ. ಈಗ ನಾನು ಹೇಳ್ದಂಗೆ ಕೇಳಿ, ಮನೆಗೆ ಬನ್ನಿ. ಬನ್ನಿ. ನಿಮ್ಮ ಕೈ ತುಂಬ ನೋವಾಗ್ತಿದೆ ಅಲ್ವಾ? ಐ ಆಮ್ ಸಾರಿ ಚಿನ್ಮರಿ. ನೋಡಿ, ಐ ಆಮ್ ರಿಯಲಿ ಸಾರಿ. ಆದರೆ ನೀವೇ ಹೇಳಿ, ನನಗೆ ಕೋಪ ಬರುತ್ತಾ ಇಲ್ವಾ? ನೀವೀಗ ನಾನು ಬಿಟ್ಟು ಹೋಗೋ ಪ್ರಯತ್ನ ಮಾಡಿದ್ರೆ ನನಗೆ ಕೋಪ ಬರುತ್ತಾ ಇಲ್ವಾ? ನೀವು ನನ್ನ ಬಿಟ್ಟು ಹೋಗೋಷ್ಟು ದೊಡ್ಡ ತಪ್ಪು ನಾನು ಏನು ಮಾಡಿದ್ದೀನಿ ಚಿನ್ಮರಿ, ಹೇಳಿ. ಯಾಕೆ ನಿಮಗೆ ಗೊತ್ತಿಲ್ವಾ? ಮಾಡೋ ತಪ್ಪೆಲ್ಲ ಮಾಡಿ ನನ್ನನ್ನೇ ವಾಪಸ್ ಪ್ರಶ್ನೆ ಮಾಡ್ತಾ ಇದ್ದೀರಾ ನಾನೇನು ಮಾಡಿದೆ ಅಂತ. ನಿಮಗೆ ನನ್ನ ಮೇಲೆ ಅನುಮಾನ? ನಿಮಗೆ ನನ್ನ ಮೇಲೆ ಅನುಮಾನ ಅಲ್ವಾ ಚಿನ್ಮರಿ? ಯಾಕೆ? ಇದು ಅನುಮಾನ ಅಲ್ಲ, ವಾಸ್ತವದಲ್ಲಿ ನಡೆದಿರೋದು, ನಡೀತಾ ಇರೋದು. ಯಾಕ್ರಿ ಆ ಸೆಕ್ಯೂರಿಟಿನ ಹೊಡೆದು ಕಳ್ಸಿದ್ರಿ? ಅಂತ ದೊಡ್ಡ ತಪ್ಪು ಅವನು ಏನ್ ಮಾಡಿದ್ದ? ನಿಮ್ಮ ಜೊತೆ ಅವನು ಮಾತಾಡಿದ್ದು ತಪ್ಪಲ್ವಾ? ನೀವು ಕೊಟ್ಟು ಊಟನ ತಿಂದಿದ್ದು ತಪ್ಪಲ್ವಾ? ನಮ್ಮಿಬ್ಬರ ಮಧ್ಯೆ ಬರೋ ಪ್ರಯತ್ನ ಮಾಡಿದ್ದು ತಪ್ಪಲ್ವಾ? ನಾನು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ. ನಮ್ಮಿಬ್ಬರ ಪ್ರೀತಿನ ದೂರ ಮಾಡಕ್ಕೆ ಬಂದು ನಾನು ದೂರ ಮಾಡಿದ್ದು
ತಪ್ಪ? ಯಾಕೆ ನಿಮ್ಗೇನು ಅರ್ಥ ಆಗ್ತಾ ಇಲ್ಲ ಚಿನ್ನು ಮರಿ? ನನಗೆಲ್ಲ ಅರ್ಥ ಆಗ್ತಿದೆ ರೀ, ನನಗೆಲ್ಲ ಅರ್ಥ ಆಗ್ತಿದೆ. ಅವ್ರ ಜೊತೆ ನಾನು ಮಾತಾಡ್ದೆ, 1-2 ಸತಿ ಊಟ ಕೊಟ್ಟೆ ಅಂದ ತಕ್ಷಣ ನಿಮ್ಮಿಂದ ದೂರ ಆಗ್ತೀನಿ ಅಂತ ಹೇಗ್ರಿ ಅನ್ಕೊಂಡ್ರಿ ನೀವು? ಇಷ್ಟೇ ನೀವ್ ನನ್ನ ಅರ್ಥ ಮಾಡ್ಕೊಂಡಿರೋದು. ಅವ್ರನ್ನ ನಾನು ಅಣ್ಣನ ತರ ನೋಡ್ತಿದ್ದೆ, ಆದ್ರೆ ಯಾಕ್ರಿ ಆ ಥರ ಹೊಡೆದು ಬಡ್ದು ಕಳ್ಸಿದ್ದೀರಾ? ನಿಮಗೆ ಗೊತ್ತಿಲ್ವಾ? ನಿಮಗೆ ನಿಜವಾಗ್ಲೂ ಗೊತ್ತಿಲ್ವಾ? ನಾನು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಿಮಗೆ ಗೊತ್ತಿಲ್ವಾ? ನಮ್ಮಿಬ್ಬರ ಮಧ್ಯೆ 3ನೇ ವ್ಯಕ್ತಿ ಬರೋದು ಇಷ್ಟ ಆಗಲ್ಲ ನನಗೆ ಅಂತ ನಿಮಗೆ ಗೊತ್ತಿಲ್ವಾ ಚಿನ್ಮರಿ? ಇದು ನಮ್ಮಿಬ್ಬರ ಪ್ರೇಮ ಲೋಕ. ಇಲ್ಲಿ 3ನೇ ವ್ಯಕ್ತಿಗೆ ಪ್ರವೇಶ ಇಲ್ಲ. ಗೊತ್ತಿಲ್ವಾ ನಿಮ್ಗೆ? ಗೊತ್ತಿಲ್ವಾ ಚಿನ್ಮರಿ? ಸಂಬಂಧಗಳು ಇಲ್ದೇ ಇರೋದು ಯಾವ ಲೋಕ ರೀ? ಇಷ್ಟು ದಿವಸ ಇಲ್ಲಿ ಯಾರು ಇರ್ಲಿಲ್ಲ, ನೀವು ಹಾಗೆ ಬದುಕ್ತಾ ಇದ್ರಿ ಸರಿ. ಆದ್ರೆ ಈಗ ಎಲ್ರು ಇದ್ದಾಗ ಎಲ್ರ ತರ ನಾರ್ಮಲ್ ಆಗಿ ಬದುಕಕ್ಕೆ ಯಾಕೆ ಸಾಧ್ಯ ಇಲ್ಲ ನಿಮ್ಗೆ? ಆಯ್ತು ಆಯ್ತು ಸರಿ, ನಿಮ್ಮ ಇಷ್ಟಕ್ಕೆ ನಾನು ಏನು ಹೇಳೋದಿಲ್ಲ. ಆದ್ರೆ ನಾನು ಈ ಮನೆಗೆ ಬಂದು ಇಷ್ಟು ದಿವಸ ಆಗಿದೆ. ಈ ಮನೆಗೆ ಯಾರು ಕೆಲ್ಸಕ್ಕೆ ಬರ್ತಾರೆ, ಯಾರು ಕ್ಲೀನ್ ಮಾಡಕ್ ಬರ್ತಾರೆ ಅಂತ ಕೇಳ್ತಾನೆ ಇದ್ದೀನಿ. ನೀವು ನಂಗೆ ತೋರ್ಸಿದ್ರಾ? ಅವ್ರು ಯಾವಾಗ್ಲೂ ಬರ್ತಾರೆ, ಯಾವಾಗ್ಲೂ ಹೋಗ್ತಾರೆ ಅಂತ ಸುಳ್ಳು ಹೇಳ್ತಾನೆ ಬಂದ್ರಿ. ನಾನು ಅದನ್ನ ನಂಬ್ಕೊಂಡೆ. ಆದ್ರೆ ಮಧ್ಯರಾತ್ರಿ ಎದ್ದು ಮನೆಯೆಲ್ಲ ಕೆಲಸ ನೀವೇ ಮಾಡ್ತಿದ್ರಿ ಅಂತ ನನಗೆ ಗೊತ್ತಿರಲಿಲ್ಲ. ಈ ಥರ ನಿರ್ಜೀವ ವಸ್ತುಗಳ ಜೊತೆ ಹುಚ್ಚುಚ್ಚಾಗಿ ಮಾತಾಡ್ಕೊಂಡು ಕೆಲಸ ಮಾಡ್ತಿದ್ರೆ ನನಗೆ ಭಯ ಆಗಲ್ವಾ ರೀ? ಅಂದ್ರೆ ನೀವು ನಾನು ಆ ನಿರ್ಜೀವ ವಸ್ತುಗಳ ಜೊತೆ ಮಾತಾಡೋದನ್ನ ಕೇಳಿದಿರಿ, ನೋಡಿದಿರಿ. ನಿಮಗೆ ಯಾಕೆ ನನ್ನ ಮೇಲೆ ಅಷ್ಟೊಂದು ಅನುಮಾನ ಚಿನ್ಮರಿ? ನಾನು ನಿಮಗೆ ಏನು ಕಮ್ಮಿ ಮಾಡಿದ್ದೀನಿ ಹೇಳಿ? ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದೀನಿ, ಜೀವ ಹೋದಂಗೆ ಪ್ರೀತಿ ಮಾಡಿದ್ದೀನಿ. ಆದರೂ ನಿಮಗೆ ನನ್ನ ಮೇಲೆ ಅನುಮಾನ. ಐ ಡೆಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು. ನಿಮ್ಮಿಂದ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಚಿನ್ನಮರಿ, ಮಾಡಿರಲಿಲ್ಲ. ನೋ. ಹೇಳಿ ಚಿನ್ನಮರಿ, ನಿಮಗೆ ಯಾಕೆ ನನ್ನ ಮೇಲೆ ಅಷ್ಟೊಂದು ಅನುಮಾನ? ಅನುಮಾನ ಅಲ್ಲ, ಭಯ. ನೀವು ಆಡ್ತಿರೋದು ನೋಡ್ತಿದ್ರೆ ನನಗೆ ಭಯ ಆಗ್ತಿದೆ. ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ. ಅದಕ್ಕೆ ನೀವು ನನ್ನ ಬಿಟ್ಟು ಹೋಗ್ಬಿಡ್ತೀರ? ನಾನೇ ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ಹೋಗ್ಲಿಲ್ಲ. ನೀವೀಗೆಲ್ಲ ಆಡ್ತಿರೋದು ನೋಡಿ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಹೊರಟೆ ಅಷ್ಟೇ. ಸುಳ್ಳು ಸುಳ್ಳು ಹೇಳ್ತಾ ಇದ್ದೀರಿ ನೀವು. ಸೆಕ್ಯೂರಿಟಿ ಗಾರ್ಡ್ ಏನು ಹೇಳ್ದ, ಅವನ ಮಾತುಗಳನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನೇ ನಂಬ್ಕೊಂಡು ನನ್ನ ಬಿಟ್ಟು ಹೋಗೋ ಪ್ರಯತ್ನ ಮಾಡ್ತಿದ್ದೀರಿ. ಯಾಕೆ ಯಾಕೆ ಚಿನ್ನುಮರಿ? ಹಾಗೆಲ್ಲ ಅಲ್ಲ ರೀ. ಇನ್ನು ಹೇಗೆ ಚಿನ್ನುಮರಿ? ನಾನು ನಿಮ್ಮನ್ನು ಇಷ್ಟೊಂದೆಲ್ಲ ಪ್ರೀತಿ ಮಾಡಿದೆ, ಪ್ರೀತಿಯ ದೇವತೆ ನೀವು ಅಂತ ಪೂಜಿಸ್ದೆ. ಆದರೂ ಯಾರೋ ಮೂರನೇ ಮಾತು ಕೇಳ್ಕೊಂಡು ನೀವು ನನ್ನ ಬಿಟ್ಟು ಹೋಗೋ ಪ್ರಯತ್ನ ಮಾಡ್ತಿದ್ದೀರಲ್ಲ, ಯಾಕೆ? ಈಗ ನಿಮ್ಗೆ ಅರ್ಥ ಆಯ್ತಾ ಯಾಕೆ 3ನೇ ವ್ಯಕ್ತಿ ನಮ್ಮ ಮಧ್ಯೆ ಬರಬಾರ್ದು ಅಂತ ನಾನು ಹೇಳ್ತಿದ್ದೆ ಅಂತ? ಈಗ ನೋಡಿ, ಸಂತೋಷವಾಗಿ ಸಾಮರಸ್ಯದಿಂದ ಇದ್ದ ನಮ್ಮ ಜೀವನನ ಹೇಗೆ ಅನುಮಾನದಿಂದ ಹುಟ್ಟು ಹಾಕ್ತಾ ಇದ್ದಾರೆ ನೋಡಿ. ಚಿನ್ನಮರಿ, ಮಾಡೋ ತಪ್ಪೆಲ್ಲ ನೀವ್ ಮಾಡಿ ಬೇರೆಯವ್ರು ಹಾಳು ಮಾಡ್ತಿದ್ದಾರೆ ಅಂದ್ರೆ ಹೇಗ್ರಿ ಆಗುತ್ತೆ? ನೀವ್ ಯಾಕೆ ಹಾಗೆ ಮಾಡ್ಬೇಕಾಗಿತ್ತು? ನನ್ನ ಹತ್ರ ಎಲ್ಲ ಹೇಳ್ಕೊಬೋದಿತ್ತಲ್ವಾ? ನನ್ನ ಮನೇಲೆ ಸುಮ್ಮನೆ ಇರ್ತಿದ್ದೆ ತಾನೆ? ನನಗಿಲ್ಲಿ ಏನ್ ಕೆಲಸ ಆಯ್ತು ಮಾಡೋದಿಕ್ಕೆ? ನಾನೇನ್ ಮನೆ ಕ್ಲೀನ್ ಮಾಡಲ್ಲ ಅಂತ ಹೇಳಿದಿನ? ಕೆಲಸ ಮಾಡಲ್ಲ ಅಂತ ಹೇಳಿದಿನ? ನೀವ್ ಯಾಕೆ ಅದನ್ನೆಲ್ಲ ಮಾಡ್ಬೇಕಾಗಿತ್ತು? ನೀವು ನನ್ನ ಪ್ರೀತಿಯ ದೇವತೆ, ನೀವು ನನ್ನ ಮಹಾರಾಣಿ. ನನ್ನ ಮಹಾರಾಣಿ ಸುಖವಾಗಿ ಸಂತೋಷವಾಗಿರಬೇಕು, ಅದಕ್ಕೆ ಹಾಗೆಲ್ಲ ಮಾಡಿದೆ ಚಿನ್ನಮರಿ. ಅದಕ್ಕೆ ನಿಮ್ಮ ಕೈ ನಾನು ಕೆಲಸ ಮಾಡಿಸ್ಲಿಲ್ಲ. ಫೈನ್, ಇದು ನನ್ನ ಮನೆ. ಈ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಖುಷಿ ಇದೆ. ಗಂಡನ್ ಸೇವೆ ಮಾಡೋದು ಹೆಂಡತಿ ಕರ್ತವ್ಯ. ಅದನ್ನ ಮಾಡ್ಬೇಡ ಇದನ್ನ ಮಾಡ್ಬೇಡ ಅಂದ್ರೆ ಹೇಗ್ರಿ? ನೋ,